ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ರೆಸಿಪಿ ಏನಂತ ನೋಡೋಣ. ನಾನಿಲ್ಲಿ ದಿಢೀರಂತಾಗಿ ಹೆಸರುಬೇಳೆ ದೋಸೆಯನ್ನು ಮಾಡ್ತಾಯಿದ್ದೀನಿ. ಇದಕ್ಕೆ ನೆನೆಸುವ ಅವಶ್ಯಕತೆ ಇಲ್ಲ ಮತ್ತು ಫರ್ಮೆಂಟೇಷನ್ ಕೂಡ ಇಲ್ಲ. ಇನ್ಸ್ಟೆಂಟಾಗಿ ಒಂದು 10 ನಿಮಿಷದಲ್ಲಿ ಮಾಡುವಂಥ ದೋಸೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಇಲ್ಲಿ ನಾನು ಮೊದಲಿಗೆ ಒಂದು ಪಾತ್ರೆಯನ್ನು ತೊಗೊಂಡು ಅದಕ್ಕೆ ಹೆಸರುಬೇಳೆಯನ್ನು ತೊಗೋತಾ ಇದ್ದೀನಿ. ನೋಡಿ, 1 ಕಪ್ಪಿನ ಅಳತೆಯಿಂದ 1 ಕಪ್ ಆಗುವಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ಹಾಕೊಳ್ಳೋಣ. ಮತ್ತು ಅದೇ ಕಪ್ಪಿನಿಂದ ನಾನು ಇಲ್ಲಿ 1 ಕಪ್ ಆಗುವಷ್ಟು ಇಲ್ಲಿ ಅಕ್ಕಿಯನ್ನು ತೊಗೊಂಡಿದ್ದೀನಿ. ನೋಡಿ, ಇದು ನಾರ್ಮಲ್ ಅಕ್ಕಿ. ನೀವು ಸೊಸೈಟಿ ಅಕ್ಕಿ ಇದ್ರೂ ಕೂಡ ತೊಗೊಳ್ಬೋದು. ಸೊಸೈಟಿ ಅಕ್ಕಿ ಆದರೂ ನಡೆಯುತ್ತೆ ಮತ್ತು ನಾರ್ಮಲ್ ಅಕ್ಕಿ ಆದ್ರೂ ನಡೆಯುತ್ತೆ. ಯಾವುದಾದ್ರೂ ಒಂದು ಅಕ್ಕಿ 1 ಕಪ್ ತೊಗೊಂಡು ಸೇಮ್ ಅಳತೆಯಲ್ಲಿ ತೊಗೋಬೇಕಾಗುತ್ತೆ. ನೋಡಿ, ನಾವು ಹೆಸರುಬೇಳೆ ಮತ್ತು ಅಕ್ಕಿ ಎರಡೂ ಸೇಮ್ ಅಳತೆಯಲ್ಲಿ ತೊಗೊಂಡು ಇದಕ್ಕೆ ನೀರನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ಒಂದು ಸರಿ ತೊಳ್ಕೊಳ್ಬೇಕು. ನೋಡಿ, ಇದರಲ್ಲಿ ತುಂಬ ಗಲೀಜಿರುತ್ತೆ. ಅದಕ್ಕೋಸ್ಕರ ನಾವು ನೀರನ್ನು ಚೇಂಜ್ ಮಾಡಿಕೊಂಡು ನಾವು 2-3 ಸರಿ ನೀರು ಚೇಂಜ್ ಮಾಡಿ 3-4 ಸರಿ ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಆಗಿದೆ. ನೋಡಿ, ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಇವಾಗ ಇದಕ್ಕೆ ಫ್ರೆಶ್ ಆಗಿರುವ ನೀರನ್ನು ಹಾಕ್ಕೊಂಡು ಇದು ಒಂದು ಸೈಡಲ್ಲಿ ಇಟ್ಕೊಳ್ಳೋಣ. ನಾವು ಇದು ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡುವಷ್ಟು ಅಲ್ಲಿ ನೆನೆಸ್ಕೊಳ್ಬೇಕು ಅಷ್ಟೇ. ನೋಡಿ, ಜಾಸ್ತಿ ಟೈಮ್ ಏನು ಬೇಡ. ನೋಡಿ, ಇದೊಂದು ಸೈಡಲ್ಲಿ ಇಟ್ಕೊಂಡು ನಾವು ಇವಾಗ ಚಟ್ನಿ ಮತ್ತು ಪಲ್ಯನೂ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಚಟ್ನಿ ಮಾಡೋದಕ್ಕೆ ಒಂದು ಮಿಕ್ಸಿ ಜಾರನ್ನು ತೊಗೊಂಡು ಅದಕ್ಕೆ ಇಲ್ಲಿ ಹುರಿದಿಟ್ಟಿಕೊಂಡಿರುವ ಶೇಂಗಾವನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಮತ್ತು ಒಂದು ಸ್ವಲ್ಪ 2-3 ಹಸಿಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಪೀಸ್ಗಳನ್ನು ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಇಲ್ಲಿ ಕರಿಬೇವಿನ ಸೊಪ್ಪು ಕೂಡ ನಾನಿಲ್ಲಿ ಹಾಕ್ತಾಯಿದ್ದೀನಿ. ನೋಡಿ, ಒಂದು ಸ್ವಲ್ಪ ಹುಣಸೆಹಣ್ಣು, 1 ಇಂಚಷ್ಟು ಹುಣಸೆಹಣ್ಣು ಮತ್ತು ಹಸಿ ಕೊಬ್ಬರಿ. ಇದು ಫ್ರೆಶ್ ಆಗಿರೋ ಹಸಿ ಕೊಬ್ಬರಿ ಇದ್ದರೆ ನಾವು ಹಾಕ್ಕೊಳ್ಳಿ. ಇದು ಒಂದು ಸ್ವಲ್ಪ 2-3 ದಿವಸ ಆಯಿತು. ಇದು ಒಂದು ಸ್ವಲ್ಪ ಒಣಗಿದೆ, ಅದನ್ನು ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಇಲ್ಲಿ ಜೀರಿಗೆಯನ್ನು ಹಾಕೋತಾ ಇದ್ದೀನಿ. ನೋಡಿ, ಇಷ್ಟೆಲ್ಲ ಹಾಕಿದ ಮೇಲೆ ನಾವು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇವಾಗ ಇದು ಮಿಕ್ಸಿ ಮಾಡ್ಕೊಂಡು ಬರೋಣ. ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು. ಎಷ್ಟು ನೈಸಾಗಿ ಆಗುತ್ತೋ ಅಷ್ಟು ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ನೋಡಿ, ಇವಾಗ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ. ನಮ್ಮ ಚಟ್ನಿ ಅಂತೂ ರೆಡಿ ಆಯ್ತು. ನೋಡಿ, ಯಾವ ರೀತಿಯಾಗಿದೆ ಅಂತ ನೋಡ್ಕೊಳ್ಳಿ, ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇಷ್ಟೊಂದು ಈ ರೀತಿ ರುಬ್ಕೊಂಡ್ರೆ ಸಾಕು. ಇವಾಗ ಇದು ಒಂದು ಪಾತ್ರೆಯಲ್ಲಿ ನಾನು ಇದನ್ನು ಚಟ್ನಿಯನ್ನು ತೆಕ್ಕೋತಾ ಇದ್ದೀನಿ. ನೋಡಿದ್ರೆ ಫ್ರೆಂಡ್ಸು, ಈ ರೀತಿ ಚಟ್ನಿ ಮಾಡಿಕೊಂಡು ಇದು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಮಿಕ್ಸ್ ಮಾಡಿಕೊಂಡು ನಾವು ಇವಾಗ ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ. ಈ ಒಗ್ಗರಣೆ ಪ್ಯಾನಲ್ಲಿ ಒಂದು ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಮತ್ತು ಒಂದು ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ 2 ಒಣಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಈ ಚಟ್ನಿಗೆ ಈ ಒಗ್ಗರಣೆ ಹಾಕೊಳ್ಳೋಣ. ನೋಡಿದ್ರಲ್ಲ, ನಮ್ಮ ಈ ಶೇಂಗಾ ಮತ್ತು ಕಾಯಿ ಚಟ್ನಿ ಇದು ರೆಡಿ ಆಯಿತು. ಸೂಪರಾಗಿದೆ. ನೀವು ಒಂದು ಸರ್ತಿ ಈ ರೀತಿ ಮಾಡಿ ನೋಡಿ, ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಇವಾಗ ಇದು ಚಟ್ನಿ ಅಂತೂ ರೆಡಿ ಆಯಿತು. ಈ ಚಟ್ನಿ ನಾವು ಇವಾಗ ಒಂದು ಸೈಡಲ್ಲಿ ಇಟ್ಕೊಳ್ಳೋಣ. ನೋಡಿ, ಮತ್ತು ನಾವು ಇಲ್ಲಿ ನಾವು ನೆನೆಸಿಟ್ಟಿಕೊಂಡಿರುವ ಅಕ್ಕಿ ಮತ್ತು ಬೇಳೆ ಯಾವ ರೀತಿಯಾಗಿದೆ ಅಂತ ನೋಡ್ಕೊಳ್ಳೋಣ. ಒಂದು ಅರ್ಧ ತಾಸು ಆಯಿತು ನಾನಿಲ್ಲಿ ನೆನೆಸಿಟ್ಟಿದ್ದೀನಿ. ನೋಡಿದ್ರಲ್ಲ, ಈ ರೀತಿ ನೆಂದಿದೆ. ನೋಡಿ, ಒಂದು ಅರ್ಧ ತಾಸು ನೆನೆಸಿದರೆ ಸಾಕು, ಜಾಸ್ತಿ ಟೈಮೇನೇ ಇದಕ್ಕೆ ಬೇಕಾಗುವುದಿಲ್ಲ. ನೋಡಿ, ಇವಾಗ ಒಂದು ಮಿಕ್ಸಿ ಜಾರನ್ನು ತೊಗೊಂಡು ನಾನು ಇದನ್ನು ರುಬ್ಕೋತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ನಾನಿಲ್ಲಿ 2 ಬ್ಯಾಚ್ ರುಬ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದು ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಬರಬೇಕು. ಎಷ್ಟು ಸಾಧ್ಯನೋ ಅಷ್ಟು ನಾವು ನೈಸಾಗಿ ಇದು ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿದ್ರಲ್ಲ, ಈ ರೀತಿ ನಾನು ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ, ಇದು ಒಂದು ಸ್ವಲ್ಪ ಈ ರೀತಿ ಮುಟ್ಟಿದರೆ ತರಿ ಇರಬಾರ್ದು, ಫುಲ್ ನೈಸಾಗಿ ಆಗಬೇಕು. ನೋಡಿ, ಇವಾಗಿದು ಈ ರೀತಿ ರುಬ್ಕೊಂಡು ಬಂದು ಇವಾಗ ನಾನು ಇದನ್ನು ಒಂದು ಪಾತ್ರೆಗೆ ತೆಕ್ಕೋತಾ ಇದ್ದೀನಿ. ನೋಡಿ, ಇದೇ ರೀತಿ ಇನ್ನುಳಿದ ಅಕ್ಕಿ ಮತ್ತು ಹೆಸರುಬೇಳೆ ಇನ್ನೊಂದು ಬ್ಯಾಚ್ ಕೂಡ ನಾನಿಲ್ಲಿ ರುಬ್ಕೋತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಇನ್ಸ್ಟೆಂಟಾಗಿ ಆವಾಗಲೇ ಬೆಳಗ್ಗೆ ಎದ್ದ ತಕ್ಷಣ ನಾವು ಮಾಡ್ಕೊಳ್ಬೋದು. ಒಂದು ಅರ್ಧ ಗಂಟೆ ನೆನೆದರೆ ಸಾಕು, ಜಾಸ್ತಿ ನೆನೆಸೋದಿಲ್ಲ, ಫರ್ಮೆಂಟೇಷನ್ ಕೂಡ ಇಲ್ಲ. ಒಂದು 10 ನಿಮಿಷದಲ್ಲಿ ನಾವು ಈ ದೋಸೆ ರೆಡಿ ಮಾಡ್ಕೊಳ್ಬೋದು. ನೋಡಿ, ಅದನ್ನು ರುಬ್ಕೊಂಡು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇವಾಗ ನಾವು ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ನಾವು ಇಲ್ಲಿ ಉಪ್ಪನ್ನು ಹಾಕ್ಕೊಳ್ಳೋಣ. ಮತ್ತು 1 ಸ್ಪೂನಷ್ಟು ನಾವು ಕಲರಿಗೋಸ್ಕರ ಒಂದು ಸ್ವಲ್ಪ ಸಕ್ಕರೆಯನ್ನು ಹಾಕ್ಕೊಳ್ಳಿ. ಮತ್ತು 1 ಚಿಟಿಕೆಯಷ್ಟು ನಾವು ಇಲ್ಲಿ ಅಡುಗೆ ಸೋಡಾವನ್ನು ಹಾಕೋತಾ ಇದ್ದೀನಿ. ಇನ್ಸ್ಟೆಂಟಾಗಿ ಮಾಡುವುದರಿಂದ ನಾನಿಲ್ಲಿ ಅಡುಗೆ ಸೋಡಾ ಬಳಸ್ತಾ ಇದ್ದೀನಿ. ನೋಡಿ, ಈ ರೀತಿ ನಾವು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಹದಕ್ಕೆ ನಾವು ಈ ಹಿಟ್ಟನ್ನು ರೆಡಿ ಮಾಡ್ಕೊಂಡು ಇಟ್ಕೊಳ್ಬೇಕಾಗುತ್ತೆ. ನೋಡಿ, ಯಾವುದೇ ಫರ್ಮೆಂಟೇಷನ್ ಇಲ್ಲದೇ ನಾವು ಈ ದೋಸೆಯನ್ನು ದಿಢೀರಂತ ಒಂದು 10 ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸು, ಈ ರೀತಿ ರೆಡಿ ಮಾಡಿಕೊಂಡು ನಾವು ಇವಾಗ ಈ ದೋಸೆಯನ್ನು ಹಾಕೊಳ್ಳೋಣ. ಈ ಕಡೆ ಸ್ಟವ್ ಮೇಲೆ ಹಂಚು ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ. ಹಂಚು ಚೆನ್ನಾಗಿ ಕಾಯ್ದಿದೆ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ಮತ್ತು ಮೇಲೆ ಒಂದು ಸ್ವಲ್ಪ ನಾವು ಇಲ್ಲಿ ನೀರನ್ನು ಸಿಂಪಡಿಸ್ಕೊಂಡು ಒಂದು ಕಾಟನ್ ಬಟ್ಟೆಯಿಂದ ನಾವು ಒರೆಸ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿ ನೀರು ಸಿಂಪಡಿಸಿ ಕಾಟನ್ ಬಟ್ಟೆಯಿಂದ ಒರೆಸ್ಕೋದ್ರಿಂದ ನಮ್ಮ ದೋಸೆ ಹಂಚಿಗೆ ಅಂಟ್ಕೊಳ್ಳೋದಿಲ್ಲ ಮತ್ತು ತುಂಬ ಕ್ರಿಸ್ಪಿಯಾಗಿ ಬರ್ತದೆ. ನೋಡಿ, ಇವಾಗ ದೋಸೆ ಹಾಕ್ತಾಯಿದ್ದೀನಿ.
ನೋಡಿ ಯಾವ ಸೈಜ್ ಬೇಕೋ ಆ ಸೈಜು ನೀವು ದೋಸೆಯನ್ನು ಹಾಕ್ಕೊಳ್ಬೋದು. ನೋಡಿದ್ರಲ್ಲ, ಮತ್ತು ಒಂದು ಸ್ವಲ್ಪ ಬೇಯಿಸಿದ ಮೇಲೆ ನಾವು ಇದಕ್ಕೆ ಎಣ್ಣೆನ ಹಚ್ಕೊಳ್ಳೋಣ. ಎಣ್ಣೆ ಇಷ್ಟ ಇದ್ದರೆ ಎಣ್ಣೆ ಹಚ್ಕೊಳ್ಳಿ, ಇಲ್ಲಾಂದರೆ ನೀವು ತುಪ್ಪ ಕೂಡ ಹಚ್ಕೊಳ್ಬೋದು. ನೋಡಿದ್ರೆ ಇವಾಗ ಒಂದು ಸ್ವಲ್ಪ ನಾವು ಹಂಚು ಆ ಸೈಡ್ ಈ ಸೈಡ್ ಒಂದು ಸ್ವಲ್ಪ ಜರಿಸ್ಕೊಂಡು ನಾವು ಈ ದೋಸೆಯನ್ನು ಬೇಯಿಸ್ಕೊಳ್ಬೇಕು. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ. ನೋಡಿ, ಒಂದು ಸ್ವಲ್ಪ ಇವಾಗ ಕಲರ್ ಚೇಂಜ್ ಆಗಿದೆ. ಇವಾಗ ನಾವು ದೋಸೆ ತೆಕ್ಕೊಳ್ಳೋಣ. ನೋಡಿದ್ರಲ್ಲ, ಹಂಚಿಗಂತೂ ಎಷ್ಟು ಅಂಟ್ಕೋತಾ ಇಲ್ಲ, ಎಷ್ಟು ಆರಾಮಾಗಿ ಎದ್ದು ಬಂತು ಅಂತ ನೋಡ್ಕೊಳ್ಬೋದು. ಈ ದೋಸೆ ಇವಾಗ ರೆಡಿ ಆಯಿತು. ಮತ್ತು ಇನ್ನೊಂದು ದೋಸೆ ಕೂಡ ನಾನು ಇಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ ಅಂದ್ರೂ ಕೂಡ ಈ ದೋಸೆ ನೀವು ಆರಾಮವಾಗಿ ಮಾಡ್ಬೋದು. ಇನ್ಸ್ಟೆಂಟಾಗಿ ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡೋದು ನಾಷ್ಟ ಅಂತ ಚಿಂತೆ ಮಾಡಬೇಡಿ. ಈ ರೀತಿ ಒಂದು 10 ನಿಮಿಷದಲ್ಲಿ ನಾವು ದಿಢೀರಂತ ಈ ಹೆಸರುಬೇಳೆ ದೋಸೆ ಮಾಡ್ಕೊಳ್ಬೋದು. ನೋಡಿ ಇದನ್ನು ಕೂಡ ಹಾಕ್ಕೊಂಡು ಮತ್ತೆ ಮೇಲೆ ಎಣ್ಣೆ ಹಚ್ಕೊತಾ ಇದ್ದೀನಿ. ನೀವು ಫಸ್ಟ್ ಟೈಮ್ ಮಾಡ್ತಾಯಿದ್ರು ಆರಾಮಾಗಿ ದೋಸೆ ಮಾಡ್ಕೊಳ್ಬೋದು. ನೀವು ಒಂದು ಸರಿ ಮನೆಯಲ್ಲಿ ಮಾಡಿಕೊಡಿ, ಮಕ್ಕಳಿಗೂ ಹಿಡ್ಕೊಂಡು ದೊಡ್ಡವರಿಗೂ ತುಂಬ ಇಷ್ಟ ಆಗುವಂಥ ದೋಸೆ ಅಂತಲೇ ಹೇಳ್ಬೋದು. ನೋಡಿ, ಈ ದೋಸೆ ಕೂಡ ರೆಡಿ ಆಯಿತು. ಇವಾಗ ಇದನ್ನು ಕೂಡ ನಾನಿಲ್ಲಿ ತೆಕ್ಕೋತಾ ಇದ್ದೀನಿ. ನೋಡಿ ಎಷ್ಟೊಂದು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನೋಡಿದ್ರೆ ಗೊತ್ತಾಗ್ತಾ ಇದೆ ನಿಮಗೆ. ಇವಾಗ ಒಂದು ಪ್ಲೇಟಲ್ಲಿ ಇಟ್ಕೊತಾ ಇದ್ದೀನಿ. ಇದ್ರ ಜೊತೆ ನಾನು ಕಾಯಿ ಚಟ್ನಿ ಮತ್ತು ನಾನಿಲ್ಲಿ ಆಲೂಗಡ್ಡೆ ಪಲ್ಯ ಕೂಡ ಮಾಡ್ಕೊಂಡಿದ್ದೀನಿ. ನೋಡಿದ್ರಲ್ಲ, ಎಷ್ಟೊಂದು ಸೂಪರಾಗಿರುವ ನಮ್ಮ ಈ ದಿಢೀರಂಥ ಹೆಸರುಬೇಳೆ ದೋಸೆ ಅಂತೂ ರೆಡಿ ಆಯಿತು. ಮತ್ತು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾನು ಹಾಕಿರುವಂಥ ವಿಡಿಯೋ ನೋಟಿಫಿಕೇಷನ್ ನಿಮಗಾಗಿ ಫಸ್ಟ್ ತಲುಪುತ್ತದೆ. ನೋಡಿ ಫ್ರೆಂಡ್ಸ್, ಎಷ್ಟೊಂದು ಸೂಪರಾಗಿ ಬಂದಿದೆ ಅಂತ. ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತು ಈ ರೆಸಿಪಿಯನ್ನು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಹೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್. ನೋಡಿ, ಇಲ್ಲಿ ನಾನು ಒಂದು ಸ್ವಲ್ಪ ನಿಮಗೆ ಮುಟ್ಟು ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ, ಎಷ್ಟೊಂದು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ನೋಡಿ ಆಲೂಗಡ್ಡೆ ಪಲ್ಯ ಮತ್ತು ಈ ಚಟ್ನಿ ಜೊತೆ ಅಂತೂ ತುಂಬಾ ರುಚಿಯಾಗಿದೆ. ನೀವು ಒಂದು ಸರ್ತಿ ಮಾಡಿ ತಿಂದು ನೋಡಿ ಯಾವ ರೀತಿ ಬಂತು ಅಂತ ಕಮೆಂಟಲ್ಲಿ ಹೇಳಿ ಫ್ರೆಂಡ್ಸ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ, ಈಸಿ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಓಕೆ, ಬಾಯ್ ಬಾಯ್ ಫ್ರೆಂಡ್ಸ್.